ವಾಲ್ಮೀಕಿ ಸಮಾಜದ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಗುಳೇಗೋಡು ತಾಲೂಕು ಅಧ್ಯಕ್ಷರು ನಾನು ಫಕೀರಪ್ಪ ತಳವಾರ. ಈ ನಮ್ಮ ಸಮಾಜಕ್ಕೆ ಯಾವಾಗಲಿಂದನೂ ಅನ್ಯಾಯ ಆಗ್ಕೊಂತಾನೆ ಇದೆ. ಈ ಅನ್ಯಾಯ ಖಂಡಿಸಿ ನಾವು ಸಾಕಷ್ಟು ಬೇರೆ ತಹಸೀಲ್ದಾರಿಗೆ ಮನವಿನೂ ಮಾಡೀವಿ, ನಾವು DC ಅವರಿಗೆ ಮನವಿ ಮಾಡೀವಿ. ಆದರೂ ಯಾವ ನಮ್ಮ ಕೆಲಸ ನಿಂತೇ ಇಲ್ಲವು. ಹಂಗೆ ನಿರಂತರವಾಗಿ ನಮ್ಮ ಜಾತಿ ಕೊಟ್ಟಿ ಸರ್ಟಿಫಿಕೇಟ್ ತೊಗೊಂಡಾರ. ನಮ್ಮ ತಾಲೂಕಿನಾಗ 140 ಕೊಟ್ಟಿ ಜಾತಿ ಸರ್ಟಿಫಿಕೇಟ್ ತೊಗೊಂಡಾರ. ಇವತ್ತು ನಾವು ತಹಸೀಲ್ದಾರ್ ಮೇಡಮ್ ಅವ್ರಿಗೆ ತಹಸೀಲ್ದಾರ್ಗೆ ನಾವು ಮನವಿ ಕೊಟ್ಟಿವಿ, DC ಅವ್ರಿಗೆ ಮನವಿ ಕೊಟ್ಟಿವಿ. ಮನವಿ ಕೊಟ್ಟರು ಯಾವುದೇ ಕಾರಣಕ್ಕೂ ನಿಂತಿಲ್ಲ. ಅವು ಈ ಸಲ ನಿಂದಿರಬೇಕು. 140 ಜಾತಿ ಸರ್ಟಿಫಿಕೇಟ್ ತೊಗೊಂಡ್ರೆ ನಮ್ಮ ತಾಲೂಕಿನಾಗ ಅವು ಯಾವ ನಿಂತಿಲ್ಲ. ನಿಂದಿರ್ಬೇಕಂದ್ರೆ ನಾವು ಹೋರಾಟ ಮಾಡ್ತೀವಿ, ನಿಂತೇ ಇಲ್ಲ. ಮತ್ತು ಈ ಸಲ ನಮ್ಮ ಪ್ರಬಲ ಜಾತಿನ ನಮ್ಮ ಸಮಾಜಕ್ಕೆ ಸೇರಿಸ್ಬೇಕಂತಂದು ಹುನ್ನಾರ ನಡೆದೈತಿ. ಈ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದೇನಪ್ಪ ಅಂತಂದ್ರೆ, ನಾಳೆ ನಮ್ಮ ಜಾತಿ ಸರ್ಟಿಫಿಕೇಟ್ ತೊಗೊಂಡಾರ್ದು ಆಯ್ತು, ಇವತ್ತು ನಾಳೆ ನಮ್ಮ ಜಾತಿಗೆ ಇನ್ನೊಬ್ಬರನ್ನ ಸೇರ್ಪಡೆ ಮಾಡೋದಾಯ್ತು. ಇದನ್ನು ಮಾಡಬಾರ್ದಂಥದ್ದನ್ನು ನಾವು ಖಂಡಿಸ್ತೀವಿ ಅಂತಂದು ಈ ನಮ್ಮ ಗುಳೇಗೋಡು ತಾಲೂಕು ವತಿಯಿಂದ ನಾವು ಇದನ್ನು ಖಂಡಿಸ್ತೀವಿ ಅಂತ ನಮ್ಮೆಲ್ಲ ಸಮಾಜ ಮುಖಂಡರು, ನಮ್ಮ ಸಮಾಜ ಹಿರಿಯರು, ಯುವಕರು ಎಲ್ಲರೂ ಕೂಡ 25ನೇ ತಾರೀಕಿಗೆ ನಾವು ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮುಖಾಂತರ ತಹಸೀಲ್ದಾರಿಗೆ ನಾವು ಮನವಿ ಕೊಡ್ತೀವಿ ಅಂತ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಎಸ್ಟಿಗೆ ಸೇರಿಸೋ ಸಲುವಾಗಿ ನಮ್ಮದು ಪ್ರಬಲ ಹೋರಾಟ ಐತಿ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ನಾವು ಅಂಬೇಡ್ಕರ್ ಭವನದಿಂದ ಮೆರವಣಿಗೆ ಮಾಡ್ಕೊಂತ ಹೋಗಿ ತಹಸೀಲ್ದಾರಿಗೆ ಮನವಿ ಕೊಡ್ತೀವಿ. ನಾಳೆ 25 ಮೊದಲನೇದಾಗಿ ನಾವು ಮನದಲ್ಲಿ ಮುಖೇಶ್ವರ ದೇವಿ ಹಾಗೂ ನಮ್ಮ ಶ್ರೀ ಮಹೇಶ್ವರಕ್ಕೆ ಸ್ಮರಿಸುತ್ತಾ ಇವತ್ತಿನ ಒಂದು ಸಭೆಯನ್ನು ಏರ್ಪಡಿಸಿದ ಮುಖ್ಯವಾದ ಉದ್ದೇಶ ಮೊದಲನೇ ಉದ್ದೇಶ, ಪ್ರಬಲ ಜಾತಿಗಳನ್ನು ಈಗಾಗಲೇ ಪ್ರಬಲ ಜಾತಿಯಾಗಿರುವಂತಹ ಕುರುಬ ಸಮಾಜವನ್ನು ನಮ್ಮ ವಾಲ್ಮೀಕಿ ಸಮಾಜದ ಪರಿಶಿಷ್ಟ ಪಂಗಡದೊಳಗೆ ST ಶೆಡ್ಯೂಲ್ ಟ್ರೈಬ್ ಅಂತ ಏನ್ ಕರಿತೀವಿ ಅದ್ರೊಳಗೆ ಪ್ರಬಲ ಜಾತಿಯಾಗಿರುವಂತಹ ಕುರುಬ ಸಮುದಾಯವನ್ನು ಸೇರ್ಸಾಕತ್ತಾರ. ಇದನ್ನ ಯಾಕೆ ಸೇರ್ಸಾಕತ್ತಾರಪ್ಪ ಅಂತಂದ್ರೆ, ಅವ್ರು ಹಿಂದುಳಿದ ವರ್ಗದವರು ಆಲ್ರೆಡಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಾರ ಅಂತೇಳಿ ಸೇರ್ಸಾಕತ್ತಾರ. ಬಟ್ ಅದು ಇಲ್ಲ. ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಕರ್ನಾಟಕದೊಳಗೆ 42 ಲಕ್ಷದ ಚಿಲ್ಡ್ರ ನಮ್ದು ವಾಲ್ಮೀಕಿ ಪಾಪ್ಯುಲೇಷನ್ ಅದ, ಅಂದ್ರೆ ಜನಸಂಖ್ಯೆ ಅದ. ಇದ್ರೊಳಗೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಆಲ್ರೆಡಿ ಇನ್ನೂ ಅವರಿಗೆ ಸರಿಯಾದ ರೀತಿಯಾದಂಥ ನ್ಯಾಯಸಮ್ಮತವಾಗಿ ಸ್ಥಾನಮಾನ ದೊರಕಿಲ್ಲ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದೊಳಗೆ. ಅಂಥದ್ರೊಳಗೆ ಈ ST ಸಮುದಾಯವನ್ನು ನಮ್ಮ ಜಾತಿ ಒಳಗೆ ಸೇರ್ಸಾಕತ್ತಾರೆ. ಇದನ್ನ ನಾವು ಕಡಾಖಂಡಿತವಾಗಿ ಇದನ್ನ ಖಂಡಿಸ್ತೀವಿ. ಅದರ ಮೂಲ ಉದ್ದೇಶ ನಮ್ದು ಇವತ್ತಿನ ಮೀಟಿಂಗ್ ಉದ್ದೇಶ. ಯಾಕಂತಂದ್ರೆ ಯಾವುದೇ ಸಮುದಾಯವನ್ನ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಾತಪ್ಪ ಅಂತಂದ್ರೆ ಅದು ಮೂಲ ಉದ್ದೇಶ ಕುಲಶಾಸ್ತ್ರೀಯ ಅಧ್ಯಯನ ಮಾಡ್ಬೇಕಾಗತ್ತ. ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಆ ನಂತರ ಏನ್ ಮಾಡ್ಬೇಕಂದ್ರೆ ಸರ್ವೆ ಆಫ್ ಇಂಡಿಯಾ ಅಂತೇಳಿ ಇರ್ತದ. ಆ ಸರ್ವೆ ಆಫ್ ಇಂಡಿಯಾದೊಳಗೆ ಅಲ್ಲಿ ಕಳಿಸಿದ ಮೇಲೆ ರಾಜ್ಯಸಭೆ ಮತ್ತು ಲೋಕಸಭೆದವರು ಪರ್ಮಿಷನ್ ಕೊಡಬೇಕು. ಆಮೇಲೆ ಇಲ್ಲಿ ಆ ರಾಜ್ಯದ ಆ ಪ್ರಾದೇಶಿಕದಂತ ಏನು ವಿಧಾನಸಭೆ ವಿಧಾನ ಪರಿಷತ್ತದವರು ಕೂಡ ಮೀಟಿಂಗ್ ಮಾಡಿ ಲಾಸ್ಟ್ ಕೊನೆಯದಾಗಿ ರಾಷ್ಟ್ರಪತಿ ಅವರು ಅಂಕಿತ ಹಾಕಬೇಕಾಗುತ್ತೆ. ಈಗ ಆಲ್ರೆಡಿ ಅವರು STದವ್ರು ಕಳಿಸಿದ್ರು, 3 ರೌಂಡ್ ಇರ್ತೈತೆ ಅವರು. ಇದು 2ನೇ ರೌಂಡ್ ಕಳಿಸ್ಯಾರ. ಇದು ಯಾವುದೇ ರೀತಿಯಾದಂಥ ಸಮ್ಮತ ಅಲ್ಲ. ಈಗ ಯಾಕಂದ್ರೆ ಅದಕ್ಕೆ ಅದು ಅರ್ಹತೆ ಇಲ್ಲ. ಅಲ್ಲಷ್ಟಲ್ಲ ಆರ್ಥಿಕವಾಗಿ ಅವರು ಸದೃಢವಾದಂಥ ಸಮುದಾಯ ಕುರುಬ ಸಮುದಾಯ. ಆ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಿದ್ರೆ ಇದನ್ನ 100% ನಾವು ಖಂಡಿತವಾಗಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಬೇರೆ ರಾಜ್ಯದ ಬೇರೆ ಜಿಲ್ಲೆಯೊಳಗೆ ಸಾಕಷ್ಟು ನಮ್ಮ ವಾಲ್ಮೀಕಿ ಸಮುದಾಯದವರು ಮನವಿ ಸಲ್ಲಿಸ್ಯಾರ. ನಾವು ಕೂಡ 25ನೇ ತಾರೀಕಿಗೆ ಸಲ್ಲಿಸ್ತೀವಿ. ಇದು ಒಂದು ಮೂಲ ಉದ್ದೇಶ. ಯಾಕಂದ್ರೆ ಅವ್ರ ಅರ್ಹತೆ ಇಲ್ಲ, ಯಾವುದೇ ರೀತಿಯಾದಂಥ ST ಸೇರ್ಸಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಇದು ಒಂದು. ಇನ್ನು 2ನೇದು ವಾಲ್ಮೀಕಿ ಜಯಂತಿ ಕೂಡ ನಾವು ವಾಲ್ಮೀಕಿ ಜಯಂತಿಯ ನಿಮಿತ್ತವಾಗಿ ಅಕ್ಟೋಬರ್ 3, 4, 5ನೇ ತಾರೀಕದಂದು ನಾವು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಹೋದ ವರ್ಷನೂ ಮಾಡಿದ್ವಿ, ಈ ವರ್ಷನೂ ಕೂಡ ನಮ್ಮ ಅಜ್ಜವರ ಒಂದು ದಿವ್ಯ ಸಾನ್ನಿಧ್ಯದೊಳಗೆ ಒಂದು ಕಬಡ್ಡಿಯನ್ನು ಏರ್ಪಡಿಸಿವಿ. ಅದನ್ನು ಕೂಡ ವಿಜೃಂಭಣೆಯಿಂದ ಈ ಮೂಲಕ ನಮ್ಮ ಗುರು ಹಿರಿಯರು ಕೂಡ ನಿರ್ಣಯ ತಗೊಂಡಿದ್ದೀವಿ. ಇನ್ನು ನೆಕ್ಸ್ಟ್ 3ನೇದು ಕೊಟ್ಟಿ ಜಾತಿ ಪ್ರಮಾಣ ಪತ್ರ. ಕೊಟ್ಟಿ ಜಾತಿ ಪ್ರಮಾಣದ ಸುಮಾರು 140. ಇದು ನಮ್ಮ ಲೆಕ್ಕಕ್ಕೆ ಬಂದದ್ದು. ಇನ್ನೂ ಎಷ್ಟದೋ ನಮ್ಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಕೊಟ್ಟಿ ಜಾತಿ ಪ್ರಮಾಣ ಪತ್ರದಿಂದ ಕ್ರಿಶ್ಚಿಯನ್ರಾಗಿರ್ಬೋದು, ಈ ಕನ್ವರ್ಟ್ ಆಗಿರ್ತಾರವರು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ನಮ್ಮ ಜಾತಿ ಪ್ರಮಾಣ ಪತ್ರನ ಇನ್ನೂ ಕೂಡ ಅದನ್ನ ಕೂಡ ಅವ್ರು ಕಂಟಿನ್ಯೂ ಮಾಡ್ತಿರ್ತಾರೆ. ಈ ರೀತಿಯಾಗಿ ಮತ್ತು ಬೇರೆ ಜಾತಿಯವರು ಕೂಡ ಸುಳ್ಳು ಹೇಳಿ ಕೊಟ್ಟಿ ಜಾತಿ ಪ್ರಮಾಣ ತಗೊಂಡು ನಮ್ಮ ಜಾತಿ ಹೆಸರು ಹೇಳ್ಕೊಂಡು ನೌಕರಿ ತಗೊಂಡಿರ್ತಾರೆ. ಅವು ಕೂಡ ಅದ್ರ ಮೇಲೆ ಈಗ ನಾವು ಮನವಿ ಸಲ್ಲಿಸಿವಿ. ಅದ್ರ ಮೇಲೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ. ಅದನ್ನ
ಈ ಸೆಪ್ಟೆಂಬರ್ ಇದೇ ತಿಂಗಳ 30ನೇ ತಾರೀಕು ಒಳಗೆ ಅದನ್ನ ಕ್ರಮ ತೆಗೆದುಕೊಳ್ಳದೇ ಇದ್ರೆ ತೆಗೆದುಕೊಂಡ್ರೆ ಸರಿ, ತೆಗೆದುಕೊಳ್ಳದೇ ಇದ್ರೆ ನಾವು ಎಲ್ಲ ಸಮಾಜದವರು, ನಮ್ಮ ಸಮಾಜದ ಎಲ್ಲ ಮುಖಂಡರು, ಪ್ರತಿಯೊಬ್ಬ ನಾಯಕರು ಕೂಡ ಎಲ್ಲರೂ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಈ ಮೂಲಕ ನಾವು ಹೇಳ್ತೀವಿ. ನೆಕ್ಸ್ಟ್ ಇದು ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯ ಬಗ್ಗೆ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಇದೇ ನಮ್ಮ ಉದ್ದೇಶ. ನನಗೆ ಮಾತನಾಡಲು ಕೊಟ್ಟಂತ ನನ್ನ ಸಮಾಜದ